ಕಾಲೇಜ್ಗೆ ಹೋಗೋದು, ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗಳಿಗೆ ಪಾಠ ಮಾಡೋದು, ಪ್ರವಚನವನ್ನ ಮಾಡೋದು, ನಂತರದಲ್ಲಿ ಮನೆ ಸೇರಿದೆ ಅಂತಂದ್ರೆ ಮುಗಿದೋಯ್ತು, ಅವರ ಸಂಸಾರ ತಾಪತ್ರಯದಲ್ಲೇ ಕಾಲವನ್ನ ಕಳೀತಾರೆ. ಆದ್ರೆ ಡಾಕ್ಟರ್ ಭೀಮರಾವ್ ಪಾಟೀಲ್ ಅವರು ಒಬ್ಬ ಸ್ವಾಮಿಗಳು ಮಾಡಬಹುದಾದ ಕೆಲಸ, ಇದು ಬಹಳ ಚೆನ್ನಾಗಿ ತಿಳ್ಕೊಳ್ರಿ, ಒಬ್ಬ ಸನ್ಯಾಸಿಗಳು ಮಾಡಬಹುದಾದ ಕೆಲಸವನ್ನ ಒಬ್ಬ ಡಾಕ್ಟರ್ ಭೀಮರಾವ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಹೆಮ್ಮೆ. ಅವರು ಬಸವಣ್ಣನವರ ತತ್ವವನ್ನ ಹ್ಯಾಸ್ ಇಟ್ ಈಸ್ ಫಾಲೋ ಮಾಡ್ತಾ ಇದ್ದಾರೆ. ಬಸವ ತತ್ವ ಅಂದ್ರೆ ಸನ್ಯಾಸ ಧರ್ಮ ಅಲ್ಲ, ಅದು ಬಸವ ತತ್ವ ಅಥವಾ ಬಸವ ಧರ್ಮ ಅಂದ್ರೆ ಸಂಸಾರಿಕವಾಗಿರುವ ಧರ್ಮ. ದಂಪತಿಗಳು ಉಭಯತರು ಸೇರಿ ಆಚರಣೆ ಮಾಡ್ತಕ್ಕಂಥ ಒಂದು ಧರ್ಮ. ಅದಕ್ಕೆ ನಾನು ಯಾವಾಗಲೂ ದಂಪತಿಗಳನ್ನ ಕಂಡ್ರೆ ನೀವು ಡಬಲ್ ಗ್ರಾಜುಯೇಟ್, ನಾವು ಸಿಂಗಲ್ ಗ್ರಾಜುಯೇಟ್ ಅಂತ ಕರಿತೀವಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷಯ ಬೆರೆಸಿದಂತೆ ನಮ್ಮ ಶರಣರು ವಾಣಿ ಇದೆ. ಸ್ವತಃ ನೀಲಗಂಗಾಂಬಿಕೆ ಬಸವಣ್ಣನವರು, ನೀಲಗಂಗಾಂಬಿಕೆಯವರು ದಾಸೋಹದ ಮಹಾಮನೆಯಲ್ಲಿ ತನ್ನ ಸೇವೆಯನ್ನ ಬಂದಿರತಕ್ಕಂತ 770 770 ಅಮರಗಣಗಳಿಗೆ, ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹವನ್ನ ಮಾಡಿ ತನ್ನ ಪವಿತ್ರ ಕಾಯಕವನ್ನ ಮಾಡಿದ್ರೆ, ಬಸವಣ್ಣನವರ ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳು, ಜಾತಿ ಪದ್ಧತಿಗಳು, ಏನು ಸ್ತ್ರೀಕಲದಲ್ಲಿ ಇರ್ತಕ್ಕಂಥ ಮಾಯ ವ್ಯವಸ್ಥೆ ಎಲ್ಲವನ್ನ ತೆಗೆದುಹಾಕಿ ಸಮಾಜದಲ್ಲಿ ಒಂದು ಸಮಸಮಾನತೆಯನ್ನ ತರಬೇಕು ಅಂತ ಹೇಳಿ ಹಗಲಿರುಳು ಶ್ರಮ ವಹಿಸ್ತಾರೆ. ಅದಕ್ಕಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ಧರ್ಮಪತ್ನಿ ನೀಲಾಂಬಿಕಾ ತಾಯಿ. ಹಾಗಾಗಿ ಲಿಂಗಾಯತ ಧರ್ಮ, ಬಸವ ಧರ್ಮ ಇದು ಪವಿತ್ರವಾಗಿರ್ತಕ್ಕಂಥ ಧರ್ಮ, ಇದು ಸಂಸಾರಿಕ ಧರ್ಮ. ಇದಕ್ಕೆ ತಂದೆ ತಾಯಿ ಯಾರಂದ್ರೆ ತಂದೆ ಬಸವಣ್ಣವರು, ತಾಯಿ ನೀಲಾಂಬಿಕಾ ತಾಯಿ. ಹಾಗಾಗಿ ಉಭಯತರು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಧರ್ಮ ಇದು. ಹಾಗಾಗಿ ಈ ಧರ್ಮದ ಸೇವಕರು ಯಾರಂದ್ರೆ ಸನ್ಯಾಸಿಗಳು. ಆದ್ರೆ ಇವತ್ತು ಮಾಲಕರಾಗ್ಯಾರ, ನಿಮ್ಮನ್ನು ಕೆಳಗಡೆ ಕೂಡಿಸ್ಲಕ್ಕ ಎಂತ ದುರಂತ ಇದೆ ಅಲ್ಲ. ಅದಕ್ಕಾಗಿ ಕೇವಲ 1% ಮಾತ್ರ ನಾವು ಅಲ್ಪಸಂಖ್ಯಾತರು ಈ ಧರ್ಮದಲ್ಲಿ. ಸನ್ಯಾಸಿಗಳು ಅಲ್ಪಸಂಖ್ಯಾತರು, ನೀವೆಲ್ಲ ಬಹುಸಂಖ್ಯಾತರು ಕಟ್ಟಿರ್ತಕ್ಕಂಥ ಧರ್ಮ ಇದು. ಅಲ್ಲಮ ಪ್ರಭುದೇವರ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ ಹೊರತುಪಡಿಸಿದ್ರೆ ಈ ಧರ್ಮದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಸಂಸಾರ ಧರ್ಮದಲ್ಲಿದ್ದು ಕೂಡ ಇವತ್ತು ವಿನೂತನವಾಗಿರುವ ಬಸವ ಸೃಷ್ಟಿಯನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ಈ ಹೆಸರು ನನಗೆ ಬಂದ ತಕ್ಷಣ ನೋಡಿದ ಗೊತ್ತಾಯಿತು. ಬಸವ ಸೃಷ್ಟಿ ಅಂದ್ರೆ ಎಷ್ಟೋ ಜನ ಹೆಸರನ್ನ ಇಟ್ಟುಕೊಂಡು ಒಂದಿಷ್ಟು ತೋಟ ಮಾಡಿ ಕೈ ಬಿಡಬಹುದಾಗಿ. ಇಲ್ಲಿ ಬಸವ ಸೃಷ್ಟಿ ಅಂತಂದ್ರ ಒಂದು ಶರಣರ ಪರಿಸರವಾದ, ಎರಡನ್ನು ಇಟ್ಕೊಂಡಿರಲಿ. ಪುಸ್ತಕ ಇದೆ, ಶರಣಾಂಚ ಪರ್ಯಾವರಣವಾದ ಅಂತ ಇದೆ. ಅಂದ್ರೆ ಶರಣರ ಪರಿಸರವಾದ ಮಾನವನ ಜೀವನಕ್ಕೆ ಅಥವಾ ಜೀವ ಸಂಕುಲಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಪರಿಸರ. ಕೇವಲ ಪರಿಸರ ಅಂತಂದ್ರ ವನಗಳ, ತೋಟ, ಹೂವು, ಕಾಡು ಇಷ್ಟತ್ರ ಇದು ಸಾಕಾಗೋದಿಲ್ಲ. ಪರಿಸರ ಅಂತಂದ್ರ ಮಾನಸಿಕವಾಗಿರ್ತಕ್ಕಂಥ ಪರಿಶುದ್ಧತೆ, ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಪರಿಶುದ್ಧತೆ, ಎಮೋಷನಲ್ ಭಾವನೆ ಏನಿದೆಯಲ್ಲ ಇದನ್ನು ಪರಿಶುದ್ಧವಾಗಿಟ್ಕೋಬೇಕು, ದೇಹವನ್ನು ಶುದ್ಧವಾಗಿಟ್ಕೋಬೇಕು, ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು, ಒಳ್ಳೆ ಸದ್ಧರ್ಮ ನ್ಯಾಯವಂತನ ಆಗಬೇಕು. ಅಂದಾಗ ಮಾತ್ರ ಪರಿಸರವಾದ ಪೂರ್ಣ ಆಗುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಪುಸ್ತಕದಲ್ಲಿ ಡಾಕ್ಟರ್ ಭೀಮರಾವ್ ಪಾಟೀಲ್ ಅವರು ಬರೆದಾರೆ. ಜೋರಾದ ಚಪ್ಪಳೆ, ಎಲ್ಲರೂ ಓದಬೇಕಿದೆ. ಈ ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ಹೆಂಗಿತ್ತು, ಬ್ರಹ್ಮಾಂಡ ಸೃಷ್ಟಿ ಹೇಗಾಯಿತು, ಸೃಷ್ಟಿ ಆದ ಮೇಲೆ ಮನುಷ್ಯ ಹುಟ್ಟಿದ ಮೇಲೆ ಈ ಒಂದು ಪರಿಸರವನ್ನ ಹೆಂಗ ನಾಶ ಮಾಡ್ಕೊಳ್ತಾ ಬಂದಾನ, ಈ ಪರಿಸರ ಭೂಮಿಯನ್ನ ಹುಟ್ಟಿದಾಗ ಮನುಷ್ಯ ಸೃಷ್ಟಿ ಆದ